ರಾಜ್ಯದಲ್ಲಿ ಮೀಸಲಾತಿಯ ಜ್ವಾಲೆ ಆರುವ ಹಾಗೆ ಕಾಣಿಸ್ತಾ ಇಲ್ಲ. 2A ಮೀಸಲಾತಿಗಾಗಿ ಪಂಚಮಸಾಲಿಗಳು ನಡೆಸ್ತಾ ಇದ್ದಂತಹ ಪ್ರತಿಭಟನೆ ಹಿಂಸಾರೂಪಕ್ಕೆ ತಾಳಿ ಲಾಠಿ ಚಾರ್ಜ್ ಕೂಡ ಆಗಿತ್ತು. ಪಂಚಮಸಾಲಿಗಳ ಮೇಲೆ ಪೊಲೀಸರ ಲಾಠಿ ಪ್ರಹಾರ. ಇದೇ ವಿಚಾರವನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಸುವರ್ಣಸೌಧದ ಬಳಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಧಿವೇಶನ ಆರಂಭವಾಗುವ ಮೊದಲು ಪ್ರತಿಭಟನೆಗೆ ಇಳಿದಿದ್ದಾರೆ ಬಿಜೆಪಿಯ ನಾಯಕರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸದನದಲ್ಲಿ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ, ತರಾಟೆಗೆ ತೆಗೆದುಕೊಳ್ಳುವುದಕ್ಕೂ ಕೂಡ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ನೀವು ಕೂಡ ಬಿಜೆಪಿ ನಾಯಕರು ನಡೆಸ್ತಾ ಇರುವಂತಹ ಪ್ರೊಟೆಸ್ಟನ್ನು ಗಮನಿಸ್ತಾ ಇದ್ದೀರಿ. ಮೊನ್ನೆ ಬೆಳಗಾವಿಯ ಸುವರ್ಣಸೌಧದ ಬಳಿ ನಡೀತಾ ಇದ್ದಂತಹ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟ ಹಿಂಸಾರೂಪಕ್ಕೆ ತಾಳಿತ್ತು. ಕಲ್ಲು ತೂರಾಟ ಆಗಿತ್ತು, ಚಪ್ಪಲಿ ತೂರಾಟ ಆಗಿತ್ತು, ಲಾಠಿ ಚಾರ್ಜ್ ಆಗಿತ್ತು. ಈ ಎಲ್ಲ ಬೆಳವಣಿಗೆಗಳನ್ನು ಇಟ್ಕೊಂಡು ಈಗ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಧಿವೇಶನದ ಒಳಗೂ ಮತ್ತು ಹೊರಗೂ ಇದೇ ವಿಚಾರವನ್ನು ಪ್ರಸ್ತಾಪಿಸಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ಎಲ್ಲ ಶಾಸಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆ ಏಕಾಏಕಿ ಕಾಂಗ್ರೆಸ್ಸಿನ ಕುತಂತ್ರದಿಂದ ಸಿದ್ದರಾಮಯ್ಯವರ ಸಮುದಾಯಕ್ಕೆ ಲಾಠಿ ಏಟನ್ನು ಕೊಡುವ ಮುಖಾಂತರ ಒಂದು ಅನ್ಯಾಯವನ್ನೇ ಸರಿಸಿಕೊಂಡು ಬಂದಿದೆ. ವೀರೇಂದ್ರ ಮುಖಂಡರುಗಳನ್ನು ಹತ್ತಿಕ್ಕುವ ಕೆಲಸವನ್ನ ಮಾಡಿದ್ರು. ನೋಡಿ, ಈ ಸರ್ಕಾರ ಅಧಿವೇಶನದಲ್ಲಿ ಮಾತಾಡೋದು ಬಸವಣ್ಣವರ ಒಂದು ಚಿತ್ರ ಅನಾವರಣ ಸಂದರ್ಭದಲ್ಲಿ ದಯೆಯೇ ಧರ್ಮದ ಮೂಲ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಲಿಂಗಾಯತರ ಮೇಲೆ ಯಾರು ಬಸವಣ್ಣನ ಅನುಯಾಯಿಗಳಿದ್ದಾರೆ ಅವ್ರ ಮೇಲೆ ದಯೆ ಇಲ್ಲದೆ ಲಾಠಿ ಚಾರ್ಜ್ ಮಾಡಿ ರಕ್ತ ಬರೋದರ ಹೊಡೆದಿದ್ದಾರೆ. ಅಂದರೆ ಈ ಸರ್ಕಾರ ಪ್ರಜಾಪ್ರಭುತ್ವದ ರೀತಿ ಹೋರಾಟ ಮಾಡೋಕ್ಕೂ ಅವಕಾಶ ಕೊಡದೇ ಇರುವಂಥದ್ದು, ದಮನ ಮಾಡ್ತಾ ಇರೋವಂಥದ್ದು. ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನಾವು ಭಾಳಷ್ಟು ರಿಕ್ವೆಸ್ಟ್ ಮಾಡಿದ್ರು, ಒಂದು 15 ದಿನ ಆದರೂ ನಡೆಸಿ ಅಂತ, ಅದಕ್ಕೂ ಒಪ್ಪದೇ ಇರೋವಂಥದ್ದು. ಮತ್ತು ಇವತ್ತು ನೆನ್ನೆ ನಡೆದಿರುವಂಥ ಘಟನೆ ಇಡೀ ಸರ್ಕಾರ ತಲೆ ತಗ್ಸುವಂಥ ಘಟನೆ. ಗೃಹ ಇಲಾಖೆ ಅಂತೂ ಸತ್ತೋಗ್ಬಿಟ್ಟಿದೆ. ಪೊಲೀಸ್ ಅಧಿಕಾರಿಗಳು ಏಕಾಏಕಿ ಯಾರ ಆದೇಶದ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ 3-4 ಲಕ್ಷ ಜನ ಬಂದು ಪ್ರತಿಭಟನೆ ಮಾಡಿದ್ರು, ಒಂದು ಸಣ್ಣ ಇನ್ಸಿಡೆಂಟು ಆಗಿಲ್ಲ. ಇಲ್ಲಿ ನೋಡಿದ್ರೆ ಇವರೇ ಗಲಾಟೆ ಎಬ್ಬರಿಸಿ, ಇವರೇ ಲಾಠಿ ಚಾರ್ಜ್ ಮಾಡಿ ಪ್ರಾಣ ಹೋಗೋ ರೀತಿ ಹೊಡೆದಿರೋವಂಥದ್ದು. ಇವತ್ತು ಕಾಂಗ್ರೆಸ್ ಸರ್ಕಾರದ ಲಿಂಗಾಯತ ವಿರೋಧಿ ನೀತಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ನಾವು ಈ ಒಂದು ಇವತ್ತು ನಮ್ಮ ಸರ್ಕಾರ ಇದ್ದಾಗ 4% ಮುಸ್ಲಿಮರಿಗೇನು ಮೀಸಲಾತಿ ಕೊಟ್ಟಿದ್ದರು. ಅದನ್ನು ತೆಗೆದುಹಾಕಿ 2 ಮತ್ತು C ಮತ್ತು 2D ಎರಡೂ ಸಮುದಾಯಗಳು, ಅಂದರೆ 2Cದಲ್ಲಿ ಒಕ್ಕಲಿಗ ಸಮುದಾಯ, 2Dಯಲ್ಲಿ ಲಿಂಗಾಯತ ಏನು 2Aದಲ್ಲಿ ಎಲ್ಲರಂಥ ಆದಿ ಬಣಿಜಿಗ, ಪಂಚಮಸಾಲಿ, ಕೂಡೊಕ್ಕಲಿಗ, ಜಂಗಮ ಸೇರಿ ಮರಾಠ ಸಮಾಜ, ಜೈನ ಸಮಾಜ, ಕ್ರಿಶ್ಚಿಯನ್ ಸಮಾಜ ಈ ಎಲ್ಲಗಳಿಗೆ 2D ಮೂಲಕ 7% ಕೊಟ್ಟಿದ್ದಾರೆ. ಅದರ ಒಂದು ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿ ನಾವು ಮೊನ್ನೆ ಒಂದು ನಮ್ಮ ಸಮುದಾಯದ ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಸುಮಾರು 20-25 ದಿವಸದಿಂದ ನಿರಂತರವಾಗಿ ನಮ್ಮ ಹೋರಾಟವನ್ನು ಬಗ್ಬಡಿಬೇಕಂತೇಳಿ ಎಲ್ಲ ಪೊಲೀಸ್ ಠಾಣೆಗಳ ಮೂಲಕ ಇವತ್ತು ರಾಜ್ಯ ಸರ್ಕಾರ ಒಂದು ಧಮಕಿ ಹಾಕೋದು, ಬೆದರಿಸುವುದಂಥದ್ದನ್ನು ಮಾಡಿದ್ರು. ಆದಾಗ್ಯೂ ಎಲ್ಲ ಕಡೆಯೂ ಇಷ್ಟು ಭದ್ರತೆ ಕೊಟ್ಟ ಮೇಲೆ 10,000 ಪೊಲೀಸರಿದ್ದರು, 15,000 ಪೊಲೀಸರಿದ್ದರು, ನನಗೆ ಗೊತ್ತಿಲ್ಲ. ಇಷ್ಟೆಲ್ಲ ಭದ್ರತೆ ಕೊಟ್ಟರು, ನಾವು ಯಾವುದೇ ರೀತಿಯ ವಾಹನ ಮಾಡಿರಲಿಲ್ಲ. ಯಾವ ರಾಜಕಾರಣಿಗಳು ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿರಲಿಲ್ಲ. ಆದರೂ ಸುಮಾರು 1 ಲಕ್ಷಕ್ಕೆ ಸಮೀಪ ಇವತ್ತು ನಮ್ಮ ಸಮುದಾಯದ ಜನ ಸ್ವಯಂ ಪ್ರೇರಣೆಯಿಂದ ಹೋರಾಟಕ್ಕೆ ಬಂದಿದ್ದರು. ನಮ್ಮ ಹೋರಾಟ ಸಂಪೂರ್ಣ ಶಾಂತವಾಗಿ, ನಾವು ಮುಖ್ಯಮಂತ್ರಿಗಳು ನಮಗೆ ಸ್ಪಷ್ಟ ಒಂದು